ಚೈತನ್ಯ ಅವರು ಅಂಡರ್ ವರ್ಲ್ಡ್ ಬೇಸ್ ಸಿನಿಮಾ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಆ ದಿನಗಳು ಸಿನಿಮಾದಿಂದ ಸ್ಟಾರ್ಟ್ ಆಗಿ ಇವತ್ತಿನ ಬಲರಾಮನ ದಿನಗಳು ಸಿನಿಮಾದವರೆಗೂ ಕೂಡ ಅವರ ವಿಭಿನ್ನ ಡೈರೆಕ್ಷನ್ ಝಲಕ್ ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಹೈಲೈಟ್ ಆಗ್ತಾನೆ ಇತ್ತು. ಕೆಲವೊಂದು ನೈಜ ಘಟನೆಗಳ ಆಧಾರದ ಮೇಲಿನ ಬಲರಾಮನ ದಿನಗಳು ಸಿನಿಮಾ ಈಗ ಸದ್ಯದ ಮಟ್ಟಿಗೆ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರುವಂತಹ ಸಿನಿಮಾ ಜೂನ್ 26ಕ್ಕೆ ರಿಲೀಸ್ ಆಗ್ತಾ ಇದ್ದು ಟ್ರೈಲರ್ ಈಗ ರಿಲೀಸ್ ಆಗಿದೆ. ಸಖತ್ ಮಾಸ್ ಟ್ರೈಲರ್. ಮತ್ತೆ ಕನ್ನಡದ ಅಂಡರ್ ವರ್ಲ್ಡ್ ಸಿನಿಮಾಗಳ ಪೈಕಿಯಲ್ಲಿ ಇದು ಯಾವ ಸಾಲಿನಲ್ಲಿ ಹೇಗೆ ನಿಲ್ಲುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟ್ರೈಲರ್ ನಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಆ ದಿನಗಳು ಸಿನಿಮಾದಲ್ಲಿ ಇರುವಂತಹ ಬಹುತೇಕ ಎಲ್ಲಾ ಪಾತ್ರಗಳನ್ನ ಕೂಡ ನೀವಿಲ್ಲಿ ಕಾಣಬಹುದಾಗಿದೆ. ಬೆಂಗಳೂರು ಅಂಡರ್ ವರ್ಲ್ಡ್ ಅಲ್ಲಿ ಬಲರಾಮನದ್ದೇ ಒಂದು ವಿಭಿನ್ನವಾದ ಚಾಪ್ಟರ್ ಅಂತ ಹೇಳ್ಬೋದು. ಬೆಂಗಳೂರಿನ ಅಂಡರ್ ವರ್ಲ್ಡ್ ಬಗ್ಗೆ ಗೊತ್ತಿರೋರಿಗೆ ಖಂಡಿತವಾಗ್ಲೂ ಬಲರಾಮ ಒಬ್ಬ ಪ್ರಮುಖ ಚಾಪ್ಟರ್ ಅಂತ ಗೊತ್ತೇ ಇರುತ್ತೆ. ಎಷ್ಟರ ಮಟ್ಟಿಗೆ ಡಾನ್ ಗಳಾಗಿ ಜೈರಾಜ್ ಹಾಗೂ ಕೊತ್ವಾಲ್ ರಾಮಚಂದ್ರ ಮೆರೆದಿದ್ರೋ ಅದೇ ರೀತಿ ಡಾನ್ ಜೈರಾಜ್ ಗ್ಯಾಂಗ್ ನಲ್ಲಿ ಬಲರಾಮ ಕೂಡ ಒಬ್ಬ ಬಿಗ್ ಫೈಟರ್. ಅವರ ರಿಯಲ್ ಲೈಫ್ ಹೇಗಿತ್ತು, ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಅವರ ಎಂಟ್ರಿ ಯಾವ ರೀತಿ ಆಯಿತು ಎನ್ನುವಂತಹ ಕಥೆಯನ್ನ ಈ ಸಿನಿಮಾ ಮೂಲಕ ಡೈರೆಕ್ಟರ್ ಚೈತನ್ಯ ಆಡಿಯನ್ಸ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಯಾವುದೇ ಲಾಜಿಕ್ ಅಥವಾ ಮೆಸೇಜ್ನ್ನಾಗ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಬೆಂಗಳೂರಿನ ಕೆಲವೊಂದು ಇತಿಹಾಸದ ಮೆಲುಕು ಹಾಕೋದಕ್ಕೆ ಖಂಡಿತವಾಗ್ಲೂ ಈ ಸಿನಿಮಾ ಸಹಾಯ ಮಾಡುತ್ತೆ. ಹೊರಗಿನವ್ರಿಗೆ ಅಂಡರ್ ವರ್ಲ್ಡ್ ವ್ಯಕ್ತಿಗಳು ಕ್ರಿಮಿನಲ್ ಆಗಿ ಕಾಣ್ಬೋದು, ಆದ್ರೆ ಆ ವ್ಯಕ್ತಿ ಕ್ರಿಮಿನಲ್ ಆಗೋದಕ್ಕೆ ಕೂಡ ಒಂದು ಕಾರಣ ಇರುತ್ತೆ. ಅದನ್ನ ಅಂಡರ್ ವರ್ಲ್ಡ್ ನಲ್ಲಿ ಇರುವಂತಹ ಕೆಲವೊಂದು ಬುದ್ಧಿಜೀವಿಗಳು ಮಾತ್ರ ಹೇಳೋದಕ್ಕೆ ಸಾಧ್ಯ. ಹೀಗಾಗಿ ಕೆಲವೊಂದು ಪುಸ್ತಕಗಳ ಹೊತ್ತಿಗೆಯ ಮೂಲಕ ಈ ಸಿನಿಮಾವನ್ನ ಕೂಡ ಆಯ್ದುಕೊಂಡು ಚೈತನ್ಯ ಅವರು ಒಂದು ನಿಜ ಜೀವನದ ಚರಿತ್ರೆಯನ್ನ ನಮ್ಮ ಮುಂದೆ ಇಡ್ತಾ ಇರ್ಬೋದು. ಸಿನಿಮಾದಲ್ಲಿ ಬಲರಾಮನ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಕಾಣಿಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವ್ರನ್ನ ಕನ್ನಡದ ಅಂಡರ್ ರೇಟೆಡ್ ಸ್ಟಾರ್ ಅಂತಾನೆ ಹೇಳ್ಬೋದು. ಆದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಅವರಿಗೆ ಸ್ಟಾರ್ ಸ್ಟೇಟಸ್ ಅನ್ನ ತಂದ್ಕೊಡ್ಬೋದು ಅನ್ನುವಂತಹ ಭರವಸೆ ನಮಗಿದೆ. ಯಾಕಂದ್ರೆ ಟ್ರೈಲರ್ ನಲ್ಲಿ ಆ ಪಾತ್ರವಾಗಿ ಅವರು ಜೀವಿಸಿರುವಂತಹ ರೀತಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹಿ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಮೇಕ್ ಇಟ್ ಬಿಗ್ ಆನ್ ಬಿಗ್ ಸ್ಕ್ರೀನ್ ಅಂತ. ಟೈಗರ್ ಪ್ರಭಾಕರ್ ಅವರ ಲೆಗಸಿಯನ್ನ ಡಿಫೈನ್ ಮಾಡುವಂತಹ ರೀತಿಯಲ್ಲಿ ಈ ಸಿನಿಮಾ ಅವರಿಗೆ ಸೂಪರ್ ಸಕ್ಸಸ್ ತಂದ್ಕೊಡ್ಲಿ. ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ಕೂಡ ಟ್ರೈಲರ್ ನಲ್ಲಿ ನೆನಪಿನಲ್ಲಿ ಉಳಿಯೋ ಹಾಗೆ ಮಾಡುತ್ತೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಹೆಚ್ಚಾಗಿ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಂತಹ ಪ್ರಿಯಾ ಆನಂದ್ ಅವರು ಈಗ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಹೀರೋಯಿನ್. ಇನ್ನು ಹಳೆಯ ಓಜಿಗಳು ಅಂದ್ರೆ ಆಶೀಶ್ ವಿದ್ಯಾರ್ಥಿ, ಶರತ್ ಲೋಹಿತಾಶ್ವ, ಅತುಲ್ ಕುಲಕರ್ಣಿ ಹಾಗೂ ಅವಿನಾಶ್ ಅವರನ್ನ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಬಹುದಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಯಾರ್ಯಾರು ಯಾವ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಆ ದಿನಗಳು ಸಿನಿಮಾವನ್ನ ನೀವು ನೋಡಿದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ. ಅಂದಿನ ಕಾಲಕ್ಕೆ ತಕ್ಕ ಹಾಗೆ ಪರ್ಫೆಕ್ಟ್ ಆಗಿ ಸಿನಿಮಾನ ಕ್ಯಾಮ್ರಾ ಕಡ್ನಲ್ಲಿ ನಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದರೆ. ಇನ್ನು ಲೇಟೆಸ್ಟ್ ಟ್ರೆಂಡಿಂಗ್ ಫೇಸ್ ಗಳಾಗಿರುವಂತಹ ವಿನಯ್ ಗೌಡ ಹಾಗೂ ರಜತ್ ಗೌಡ ಕೂಡ ಇದ್ದಾರೆ. ನಮ್ಮಲ್ಲಿ ಕೆಲವರಿಗೆ ಸಿನಿಮಾದಲ್ಲಿ ತೋರಿಸುವಂತಹ ಕಾಲ್ಪನಿಕ ರೌಡಿಸಂ ಅಥವಾ ಮಾಸ್ ಸಿನಿಮಾದ ಕಥೆಗಿಂತ ಹೆಚ್ಚಾಗಿ ನಿಜ ಜೀವನದ ಭೂಗತ ಲೋಕದ ಗ್ಯಾಂಗ್ಸ್ಟರ್ ಗಳ ನಿಜ ಜೀವನದ ಕಥೆಯನ್ನ ತಿಳ್ಕೊಳ್ಳುವಂತಹ ಕುತೂಹಲ ಖಂಡಿತ ಇದ್ದೇ ಇರುತ್ತೆ. ಬಲರಾಮನ ದಿನಗಳು ಸಿನಿಮಾ ಆ ನಿಮ್ಮ ಕುತೂಹಲವನ್ನ ಕೂಡ ತಣಿಸುತ್ತೆ. ಒಂದು ರಿಯಲ್ ಲೈಫ್ ಈವೆಂಟ್ ನ ಸಿನಿಮಾ ರೂಪದಲ್ಲಿ ನೋಡ್ಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಮೈಂಡ್ ಸೆಟ್ ಬೇರೆ ಆಗಿರುತ್ತೆ. ಅಲ್ಲಿ ಎಂಟರ್ಟೈನ್ಮೆಂಟ್ ಗಿಂತ ಜಾಸ್ತಿ ಒಂದು ಕಾಲದಲ್ಲಿ ಹಂಗೆ ಮೆರೆದಿದ್ದ ಆ ಮನುಷ್ಯ ಯಾವ ರೀತಿ ನಡ್ಕೋತಾ ಇದ್ದ, ಅವನ ಲೈಫ್ ಸ್ಟೋರಿ ಏನಾಗಿತ್ತು, ಮತ್ತೆ ಅವನ ಅಂತ್ಯ ಹೇಗಾಯ್ತು ಎಲ್ಲವನ್ನ ನಮ್ಮ ಮುಂದೆ ಸಿನಿಮಾ ತೋರಿಸುತ್ತೆ. ಖಂಡಿತವಾಗ್ಲೂ ಇಂತಹ ಕಥೆಗಳನ್ನ ಕಟ್ಟಿ ಪ್ರೇಕ್ಷಕರ ಮುಂದೆ ತೋರಿಸಿ ಗೆಲ್ಲೋದ್ರಲ್ಲಿ ಚೈತನ್ಯ ಆಲ್ರೆಡಿ ಮಾಸ್ಟರ್. ಹೀಗಾಗಿ ಬಲರಾಮನ ದಿನಗಳು ಸಿನಿಮಾ ಕೂಡ ನಮಗೆ ಅದೇ ರೀತಿಯ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅನ್ನುವಂತಹ ಭರವಸೆ ಇದೆ. ನೋಡೋಣ. ಟ್ರೈಲರ್ ಚೆನ್ನಾಗಿತ್ತು, ಎಲ್ಲೂ ಕೂಡ ಅಷ್ಟು ದೊಡ್ಡ ಲೂಪ್ ಹೋಲ್ಸ್ ಗಳು ಕಾಣಿಸಲ್ಲ. ಜೂನ್ 26ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಕೂಡ ಟ್ರೈಲರ್ ನಂತೆಯೇ ಫ್ಲಾಲೆಸ್ ಆಗಿರ್ಲಿ. ಟ್ರೈಲರ್ ನೋಡಿ ನಮ್ಗನ್ಸಿದ್ದಿಷ್ಟು ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.